ಅನ್ಸುತ್ತೆ. ಲಕ್ 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 ಹೌದಾ ಸರ್? ಲಕ್ ತುಂಬಾ ವರ್ಕ್ ಆಯ್ತಾ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ? ಲಕ್ ಇಸ್ ಆಕ್ಚುಲಿ ವೆರಿ ಪಾಸಿಟಿವ್ ವರ್ಡ್. ಇವಾಗ ನಾವು ಎಷ್ಟೇ ಕಷ್ಟಪಡಲಿ ಲಕ್ ಇಲ್ಲ ಅಂತಂದ್ರೆ ನಮಗೆ ಏನು ಯೂಸ್ ಆಗಲ್ಲ. ಎಕ್ಸಾಕ್ಟ್ಲಿ ಹೌದು. ಇವಾಗ ನೋಡಿ ಈ ವಾರ ನಾನು ಅಷ್ಟೊಂದು ಎಫರ್ಟ್ಸ್ ಹಾಕ್ಬೇಕು, ಕ್ಯಾಪ್ಟನ್ ಕೂಡ ಆಗಿದೆ. ಹೊರಗೆ ಬಂದಿದ್ದು ಲಕ್ ಅಂತೀರ ಅನ್ಲಕ್ಕಿ ಅಂತ ಹೇಳ್ತೀವಿ. ಆಲ್ ದಿ ಬಾಯ್ಸ್ ನೀವು ಮನ್ಸು ಮುಟ್ಕೊಂಡು ಹೇಳಿ, ನೀವೆಲ್ಲ ಆಂಟಿ ಲವರ್ಸ ಇಲ್ವಾ? ಹಾಗಾದ್ರೆ ಗಿಲ್ಲಿ ನಾಟಿ ಬಾಯ್ ಅಂತ ಹೇಳ್ಬೋದಾ? 100% ನಾಟಿ ಬಾಯ್ ಪ್ರೋ ಮ್ಯಾಕ್ಸ್, ವೆರಿ ನಾಟಿ. ಬಂದಿದ್ದು ಒಬ್ಬನೇ ಗೆಲ್ಲೋದು ಒಬ್ಬನೇ, ಕೆಣಕಬೇಡಿ ಸುಮ್ಮನೆ ದಮಾಲ್ದಿ ಮಿಲ್ದಕ್ಕ. ಆಮೇಲೆ ಇರೋರಿಗೆ ಯಾರಿಗೂ ನಾನು 1 ಲಕ್ಷ ಶರ್ಟ್ ಹಾಕ್ಬೇಕು 2 ಲಕ್ಷ ಶರ್ಟ್ ಹಾಕ್ಬೇಕು ಅಂತ ವ್ಯಕ್ತಿತ್ವಗಳೇ ಇಲ್ಲ. ಬನೀನ್ ಚಿಕ್ಕರೆ ಬನೀನ್ ಅಂತಾನೆ ಇದ್ದೀನಿ. ಯಾರು ನಾನು ಇಷ್ಟು ಲಕ್ಷದ ಶರ್ಟ್ ಹಾಕಿದ್ದೀನಿ ಆ ಥರ ಯಾರು ಮಾತಾಡೋ ಇಲ್ಲ. ಆಮೇಲೆ ಅಷ್ಟೊಂದು ಮೆಟೀರಿಯಲಿಸ್ಟಿಕ್ ಆಗಿ ಯಾರು ಇರಲೂ ಇಲ್ಲ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಅಭಿಷೇಕ್ ಅವ್ರು ಹೋದಾಗ ಎಲ್ಲರೂ ಲವರ್ ಬಾಯ್ ಆಗಿರ್ತಾರೆ ಅಂತ ಹೇಳಿ ಅನ್ಕೊಂಡಿದ್ರು, ಬಟ್ ಅದೆಲ್ಲೂ ಆಗಿಲ್ಲ, ಹೌದಾ? ಲವರ್ ಬಾಯ್ ಆಗೇ ಇದ್ದೆ. ಅದು ಲವ್ ಹುಡುಗರ ಮೇಲೆ ಇತ್ತು ಅಷ್ಟೇ, ಸ್ವಲ್ಪ ಧನುಷ್ ಮೇಲೆ ಇತ್ತು, ಮಾಡು ಮೇಲೆ ಇತ್ತು, ಎಲ್ಲ ಹುಡುಗಿರ ಮೇಲೆ ಟರ್ನ್ ಆಗಲಿಲ್ಲ. ಲವರ್ ಬಾಯ್ ಆಗೇ ಇದ್ದೆ. ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರಿ. ಇವತ್ತು ಪಬ್ಲಿಕ್ ನೆಕ್ಸ್ಟ್ ನಲ್ಲಿ ಬಿಗ್ ಬಾಸ್ ಸೆಲೆಬ್ರಿಟಿ ಟಾಕ್ ವಿತ್ ಅಂತ ಹೇಳಿ ಬಂದಾಗ ಯಾರಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ತನ್ನದೇ ಆಟದ ಮುಖೇನ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಒಂದು ಪ್ರೀತಿಗೆ ಪಾತ್ರ ಆಗಿರುವವರು ಇವರು ಅಂತ ಹೇಳ್ಬೋದು. ನಮ್ಮೆಲ್ಲರ ಪ್ರೀತಿಯ ಯಾರು ಅಂತ ನಿಮ್ಗೆ ಗೊತ್ತಿದೆ, ಆದ್ರೂ ಕೂಡ ನಮ್ಮೆಲ್ಲರ ಪ್ರೀತಿ ಅದೆಷ್ಟೋ ಹುಡುಗಿರ ಮನ್ಸು ಕದ್ದವರು ಅಂತ ಹೇಳ್ಬೋದು. ಅಭಿಷೇಕ್ ಅವರು ನಮ್ ಜೊತೆ ಇದ್ದಾರೆ, ಮನೆಯವ್ರ ಜೊತೆ ಮಾತಾಡ್ತಾ ಹೋಗೋಣ. ಎಸ್ ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಸ್ವಲ್ಪ ಸಣ್ಣಗಾಗಿದ್ದೀರಾ ಅಂತ ಹೇಳಿ ಕೇಳಿಪಟ್ವಿ, ಹೌದಾ? ನೀವೇ ಹೇಳ್ಬೇಕು. ಡೆಫಿನೆಟ್ಲಿ ತುಂಬಾ ಸಣ್ಣ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ 70 ದಿನಗಳ ಕಾಲ ಕಳೆದಿದ್ದೀರಾ. ಇಟ್ಸ್ ನಾಟ್ ಈಸಿ ಟಾಸ್ಕ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಬಿಗ್ ಬಾಸ್ ಮನೆ ಜರ್ನಿ ಬಗ್ಗೆ ಹೇಳ್ಬೇಕು ಅಂತಿದ್ರೆ ಏನ್ ಹೇಳ್ತೀರಾ ಸರ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. 10 ವಾರ ಇಟ್ಸ್ ನಾಟ್ ಈಸಿ. ಎಕ್ಸಾಕ್ಟ್ಲಿ. ಆ ಮನೆಯಲ್ಲಿ 2 ವಾರದಲ್ಲೇ ಗೊತ್ತಾಗುತ್ತೆ ನಮಗೆ, ಓ ಮೈ ಗಾಡ್ ಏನು ಗುರು ಇಷ್ಟು ಕಷ್ಟ ಇದೆ ಈ ಮನೆ ಅಂತ ಗೊತ್ತಾಗುತ್ತೆ. ದ ಸೇಮ್ ಟೈಮ್ ಬಿಗ್ ಬಾಸ್ ಇಸ್ ಅ ಬ್ಯೂಟಿಫುಲ್ ಜರ್ನಿ. ಯಾಕಂದ್ರೆ ನಮ್ಮನ್ನು ನಾವು ಕಣ್ಕೋಬೋದಲ್ಲಿ. ಯು ಕ್ಯಾನ್ ಫೈಂಡ್ ನಾವು ಯಾವ ಥರ ವ್ಯಕ್ತಿತ್ವ ಅಂತ ನಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಸಿಚುವೇಶನ್ಗಳು ಆ ಥರ ಬರುತ್ತೆ ಆ ಮನೇಲಿ. ದಟ್ಸ್ ವಾಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್, ವೆರಿ ಬ್ಯೂಟಿಫುಲ್. ಅಟ್ ದ ಸೇಮ್ ಟೈಮ್ ಆ ಮನೆಯಿಂದ ನಾನು ತುಂಬಾ ಮೆಂಟಲಿ ಸ್ಟ್ರಾಂಗ್ ಆದೆ ಅಂತ ನನಗೆ. ಬಿಗ್ ಬಾಸ್ ಮನೆ ಅಂತ ಹೇಳಿ ಬಂದಾಗ ಏಳು ಬೀಳು ಅನ್ನೋದು ಸಹಜ, ಎಲ್ಲರದಲ್ಲೂ ಕಂಡಿದೆ. ಅಭಿ ಅವರು ಎಲ್ಲೋ ತುಂಬಾ ಸೈಲೆಂಟ್ ಆದ್ರು ಅಂತ ಹೇಳಿ ನಿಮ್ಗೆ ಗೊತ್ತಿದೆ, ನೀವು ಬಂದ್ಮೇಲೆ ಎಲ್ಲರೂ ಅದುವೇ ಹೇಳಿರ್ಬೋದು ನಿಮ್ಗೆ. ಯಾಕೆ ಸರ್ ಅಷ್ಟು ಸೈಲೆಂಟ್ ಆದ್ರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಅನ್ಸಿದ್ದು? ಫಸ್ಟ್ ಆಫ್ ಆಲ್ ಲೆಟ್ ಮಿ ಕರೆಕ್ಟ್, ಬರೀ 18 ಜನ ಅಲ್ಲ, 24 ಜನ. ನಮ್ಮ ಸೀಸನ್ ಅಲ್ಲಿ 24 ಕಂಟೆಸ್ಟೆಂಟ್ಸ್. ಅದವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದೇ ಅದೊಂದು ದೊಡ್ಡ ಟಾಸ್ಕ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬೊಬ್ರು ಬೇರೆ ಬೇರೆ ಅಂತ ವ್ಯಕ್ತಿತ್ವಗಳು. ಎಲ್ಲರೂ ಒಂದೇ ಮನೇಲಿದ್ದಾಗ ಅವ್ರನ್ನೆಲ್ಲ ಚಾಲೆಂಜ್ ಮಾಡಿಕೊಂಡು ಅವರೆಲ್ಲ ಒಬ್ಬರನ್ನ ಆದ್ಮೇಲೆ ಒಬ್ಬರನ್ನ ಹೊರ ಕಳಿಸ್ಲೇಬೇಕಾಗತ್ತೆ. ಆಮೇಲೆ ಎಲ್ರಿಗೂ ದೇ ಆಲ್ ವಾಂಟ್ ಟು ಡೂ ಗುಡ್ ಅಂತಾನೆ ಬಂದಿರ್ತಾರೆ. ಒಬ್ರು ಒಂದು ಸ್ಟ್ರೆಂತ್ ಇರುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಥರ ಸ್ಟ್ರೆಂತ್ ಇರುತ್ತೆ. ಅದೆಲ್ಲದನ್ನು ಬ್ಯಾಲೆನ್ಸ್ ಮಾಡೋದೇ ಬಿಗ್ ಬಾಸ್ ಮನೆ ಆಗಿರುತ್ತೆ. ಒಂದೊಂದು ಸಿಚುವೇಶನ್ ಹೇಗಾಗುತ್ತೆ ಅಂತಂದ್ರೆ, ನೀವು ಒಬ್ಬರ ಜೊತೆ ಮಾತಾಡಕ್ಕೆ ಹೋಗಿರ್ತೀರಾ, ಮಾತಾಡಕ್ಕೆ ಹೋದಾಗ ನಿಮ್ಮ ವೈಬ್ ಅವ್ರ ವೈಬ್ ಮ್ಯಾಚ್ ಆಗಲ್ಲ ಅಂತ ಅನ್ಕೊಳ್ಳಿ. ಇವಾಗ ನನಗೆ ಏನಂತಂದ್ರೆ, ಫಸ್ಟ್ ಆಫ್ ಆಲ್ ಏನೋ ಒಂದು ಚಟುವಟಿಕೆ ಏನೋ ನಡೆದಾಗ, ಇಲ್ಲ ಮನೆಯಲ್ಲೆಲ್ಲ ಶೂಟಿಂಗ್ ಇಂದ ಬಂದಾಗ, ಐ ಲೈಕ್ ಟು ಸ್ಪೆಂಡ್ ಟೈಮ್ ಅಲೋನ್. ನನ್ಗೆ ಒಬ್ಬನೇ ಇರೋದು ತುಂಬಾ ಇಷ್ಟ. ಒಬ್ಬನೇ ಇದ್ದು ಯೋಚನೆ ಮಾಡಿ ಇವತ್ತೇನಾಯ್ತು, ನಾಳೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಅಲ್ಲಿ ಕೂಡ ಆದಷ್ಟು ನನ್ಗೆ ಯಾರು ಕಂಫರ್ಟಬಲ್ ಇದ್ದಾರೆ ಅವ್ರ ಜೊತೆ ಮಾತಾಡೋಕೆ ಟ್ರೈ ಮಾಡಿದೆ. ಆಮೇಲೆ ಎಷ್ಟೇ ಹೋಗ್ಲಿ, ಒಬ್ಬರು ನಿಮ್ ವೈಬ್ ಮ್ಯಾಚ್ ಆಗಿಲ್ಲ ಅಂದ್ರೆ ನೀವು ಫೋರ್ಸ್ಫುಲಿ ಮಾತಾಡೋಕೆ ಸಾಧ್ಯ ಇಲ್ಲ. ಆಮೇಲೆ ನನ್ಗೆ ಯಾವ ಥರ ವ್ಯಕ್ತಿತ್ವ ಅಂತಂದ್ರೆ, ಒಬ್ಬರ ಹತ್ರ ಹೋಗಿ ಕೂತ್ಕೊಂಡಾಗ ಅವ್ರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಏನೋ ಒಂದು ಕಾನ್ವರ್ಸೇಷನ್ ನನಗೆ ಇಷ್ಟ ಆಗಿಲ್ಲ ಅಂತಂದಾಗ ಅಲ್ಲಿ ಕೂತ್ಕೊಂಡಿರೋದು ನನಗೆ ಇಷ್ಟ ಆಗಲ್ಲ. ಓಕೆ, ಎಲ್ಲರೂ ಕೂಡ ಯಾರು ಕೂಡ ಹೇಟರ್ಸ್ ಅಂತ ಇಲ್ಲ ಅಭಿಗೆ. ಎಲ್ಲರೂ ಕೂಡ ಅಭಿನ ತುಂಬ ಪ್ರೀತಿ ಮಾಡ್ತಾ ಇದ್ರು ಬಿಗ್ ಬಾಸ್ ಮನೇಲಿ ನೋಡಿದಾಗ. ಸೊ ಎಲ್ಲರ ಬಾಯಲ್ಲಿ ಬರ್ತಾ ಇದ್ದಿದ್ದು ಒಂದೇ ಒಂದು ಮಾತು, ಏನು ಅಭಿ ತುಂಬ ಲಕ್ಕಲ್ಲಿ ಹೋಗ್ತಾ ಇದ್ದಾನೆ ಅನ್ಸುತ್ತೆ. ಲಕ್ 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 ಹೌದಾ ಸರ್? ಲಕ್ ತುಂಬ ವರ್ಕ್ ಆಯ್ತಾ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ? ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಗೆ ಹೋಗೋದೇ ಒಂದು ಲಕ್ ಅಲ್ವಾ? ಲಕ್ಕಿಂದನೇ ಹೋಗೋದು. ಲಕ್ ಇಸ್ ಆಕ್ಚುಲಿ ವೆರಿ ಪಾಸಿಟಿವ್ ವರ್ಡ್. ಇವಾಗ ನಾವು ಎಷ್ಟೇ ಕಷ್ಟಪಡ್ಲಿ ಲಕ್ ಇಲ್ಲ ಅಂತಂದ್ರೆ ನಮಗೆ ಏನು ಯೂಸ್ ಆಗಲ್ಲ. ಇವಾಗ ನೋಡಿ, ಈ ವಾರ ನಾನು ಅಷ್ಟೊಂದು ಎಫರ್ಟ್ಸ್ ಹಾಕಿದೆ, ಕ್ಯಾಪ್ಟನ್ ಕೂಡ ಆಗಿದ್ದೆ. ಹೊರಗೆ ಬಂದಿದ್ದು ಲಕ್ ಅಂತೀರ ಅನ್ಲಕ್ಕಿ ಅಂತ ಹೇಳ್ತೀರಾ. ಸೊ ನನಗೆ ಅನ್ಸದ್ದು, ಐ ಫೀಲ್ ಇಟ್ಸ್ ಅನ್ಲಕ್ಕಿ ದಟ್ ಐ ಕೇಮ್ ಔಟ್. ಯಾಕಂದ್ರೆ ಐ ಹ್ಯಾವ್ ಡನ್ ಎವ್ರಿಥಿಂಗ್. ನನ್ನ ಸ್ಟ್ರೆಂತ್. ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗ್ತಾ ಇದ್ರಿ ಅಲ್ವಾ? ಹೌದು, ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗಿದ್ದೆ ಕೂಡ. ಇನ್ಫ್ಯಾಕ್ಟ್ ಈ ವಾರ ಬೇರೆ ಏನೋ ಡಿಫ್ರೆಂಟ್ ಆಗಿ ಗೇಮ್ ಪ್ಲಾನ್ ಮಾಡೋಣ ಅಂತ ಯೋಚನೆ ಮಾಡಿದ್ದೆ. ಲಕ್ ಅನ್ನೋದು ಯಾವಾಗಲೂ ವರ್ಕ್ ಆಗಲ್ಲ. ಆಮೇಲೆ ಎಲ್ಲೋ ಒಂದ್ ಕಡೆ ಲಕ್ 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 ಅಂದಾಗ ಐ ಯೂಸ್ ಟು ಫೀಲ್ ಬ್ಯಾಡ್. ಯಾಕಂದ್ರೆ ಜನ ಇವ್ರನ್ನ ಆಟ ಆಡಿರೋದು ನೋಡೇ ಇಲ್ವಾ.
ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ತುಂಬಾ ಟಾಸ್ಕ್ ಗೆದ್ದಿದ್ದೀನಿ ಎಕ್ಸಾಕ್ಟ್ಲಿ ಟಾಸ್ಕ್ ಅಂತ ಬಂದಾಗ ಅಲ್ವಾ. ಇದನ್ನ ಕಾಂಪೀಟ್ ಮಾಡೋಕ್ಕೂ ಎಲ್ಲರೂ ಇದು ಮಾಡೋರು, ಯಾರು ಒಬ್ಬರನ್ನ ಚೂಸ್ ಮಾಡ್ಬೇಕಂದ್ರೆ ಅಭಿ ನನ್ನ ಜೊತೆ ಇರ್ಲಿ ಟಾಸ್ಕ್ ಹೆಲ್ಪ್ ಆಗುತ್ತೆ ಅಂತೆಲ್ಲ ಆಗ ಹೇಳ್ತಾ ಇದ್ರು ಅಭಿ ಟಾಸ್ಕ್ ಅಂತ ಬಂದಾಗ ಮಾತ್ರ ಯಾರ ಹತ್ರನೂ ಮಾತಾಡಲ್ಲ, ಅದೊಂದು ದೊಡ್ಡದು ಅಲ್ಲಿ ಏನು ಮಾಡಕ್ಕಾಗಲ್ಲ, ಒಂದು ಕಾರಣಗಳು ಕೊಡ್ಲೇಬೇಕಾಗುತ್ತೆ. ನಾನು ಎಷ್ಟು ಅಂತ ಒಬ್ಬರ ಜೊತೆ ಮಾತಾಡಕ್ ಸಾಧ್ಯ? ಇವಾಗ ನೀವೇನೋ ನನ್ನ ಜೊತೆ ಮಾತಾಡ್ತಾ ಇದ್ದೀರಾ ಅಂದ್ರೆ ನಾನೇ ಯಾಕೆ ಮಾತಾಡ್ಬೇಕು, ನೀವು ಬಂದು ಮಾತಾಡ್ಬೋದಲ್ವಾ ನನ್ನ ಜೊತೆ? ಹೌದು. ನೀನೇ ಬಂದು ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ನಾನು ಮೇಲ್ಬಿದ್ದು ಯಾಕೆ ಮಾತಾಡ್ಬೇಕು? ನಾನು ಮಾತಾಡ್ಬೇಕಾಗಿದ್ದು ನನ್ನ ಜನದ ಜೊತೆ, ನಾನು ಯಾರು ಇಷ್ಟಪಡ್ತಾರೆ ಅವ್ರು ಇಷ್ಟಪಟ್ರೆ ಅವ್ರಿಗೋಸ್ಕರ ಮಾತಾಡ್ಬೇಕಾಗಿರುತ್ತೆ, ಅವ್ರಿಗೆ ಮಾತಾಡ್ಬೇಕಾಗಿರುತ್ತೆ. ನಿಮ್ ಜೊತೆ ನಂಗೆ ಇಷ್ಟ ಇಲ್ಲ ಅಂದ್ರೆ ಏನಕ್ಕೆ ಮಾತಾಡ್ಲಿ? ಬಿಗ್ ಬಾಸ್ ಮನೆಯಲ್ಲಿ ಅಂತ ಬಂದಾಗ ಫೇಕ್ ಅಂತ ಬಂದಾಗ ತುಂಬಾ ನಾಟಕೀಯವಾಗಿ ಆಟ ಆಡ್ತಾ ಇದ್ದಾರೆ ಈ ವ್ಯಕ್ತಿ ಅಂತ ಬಂದಾಗ ನಿಮ್ ಪ್ರಕಾರ ಯಾರು? ಇತ್ತೀಚೆಗೆ ನೋಡಿದ್ರೆ ಸ್ವಲ್ಪ ಧ್ರುವಂತ್ ಅಂತ ಅನ್ನಿಸ್ತಾರೆ. ಯಾಕಂದ್ರೆ ಅವರು ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿ ಡ್ಯಾನ್ಸ್ ಮಾಡ್ಕೊಂಡು ಮಾತಾಡೋದು ಅವೆಲ್ಲ ನಾನು ಫಸ್ಟ್ 2-3 ವೀಕ್ಸ್ ನೋಡಿದ್ ಧ್ರುವಂತ್ ಇದೆಲ್ಲ. ಯಾಕಂದ್ರೆ ತುಂಬಾ ಸೆಟಲ್ ಆಗಿ ತುಂಬಾ ಫೇರ್ ಆಗಿ ಆಡ್ದಂತ ವ್ಯಕ್ತಿ ಅಂತ ಅನ್ಕೊಂಡಿದ್ದೆ. ಬಟ್ ಇತ್ತೀಚೆಗೆ ನೋಡಿದಾಗ ಸ್ವಲ್ಪ ಎಕ್ಸ್ಟ್ರಾ ಡ್ರಾಮ್ಯಾಟಿಕ್ ಅಂತ ಅನ್ನಿಸ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ, ನಾನು ಆವಾಗಲೇ ಆಟದ ಬಗ್ಗೆ ಬಂದಾಗ ಅಭಿ ಮತ್ತೆ ಧನುಷನ್ನು ಎಲ್ಲರೂ ಕೂಡ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಟ ಅಂತ ಬಂದಾಗ ಹುಲಿ ಥರನೇ ಇಬ್ಬರು ಆಟ ಆಡ್ತಿದ್ವಿ ಸರ್. ನಿಮ್ಮಿಬ್ಬರ ಜುಗುಲ್ಬಂದಿ ಆಗಿರ್ಬೋದು, ನಿಮ್ಮಿಬ್ಬರ ಕಾಂಬಿನೇಷನ್ ಆಗಿರ್ಬೋದು, ಇಷ್ಟು ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ವಾವ್, ಹುಡುಗರಲ್ಲೂ ಈ ರೀತಿ ಫ್ರೆಂಡ್ಶಿಪ್ ಇರುತ್ತಾ ಅಂತ ಹೇಳಿ ನೋಡಿದ್ದೆ ನಾವು ಬಿಗ್ ಬಾಸ್ ಮನೇಲಿ. ಒಂಥರ ಖುಷಿ ಆಗಿದೆ. ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಆಕ್ಚುಲಿ ಏನ್ ಗೊತ್ತಾ, ನಮ್ಮಿಬ್ಬರು ತುಂಬಾ ಈಕ್ವಲ್ ಆಗಿ ಅನ್ಕೋತಿದ್ವಿ ನಾವು. ಯಾಕಂದ್ರೆ ಅವ್ನ್ ಪ್ಲಾನ್ ಮಾಡೋ ಸ್ಟ್ರಾಟಜಿ, ನಾನ್ ಪ್ಲಾನ್ ಮಾಡೋ ಸ್ಟ್ರಾಟಜಿ ತುಂಬಾ ಸಿಮಿಲರ್ ಆಗಿರುತ್ತೆ. ಆ ಸಿಮಿಲರ್ ಆಗಿದ್ದ ಕೂಡ ಇಬ್ಬರ ಮಧ್ಯೆ ಕಾಂಪಿಟೇಷನ್ ಬರುತ್ತೆ ಅನ್ಕೊಳ್ಳಿ. ಎಲ್ಲೋ ಒಂದ್ ಚಿಕ್ಕ ಪಾಯಿಂಟ್ ಅಲ್ಲಿ ನಾನ್ ಗೆಲ್ಬೋದು, ಇಲ್ಲ ಅವ್ನ್ ಗೆಲ್ಬೋದು, ಬಟ್ ಟಕ್ಕರ್ ಅಂತೂ ಯಾವಾಗ್ಲೂ ಇತ್ತು. ಸೊ ದಟ್ ವಾಸ್ ವೆರಿ ನೈಸ್. ಆತರ ಕಾಂಪಿಟೇಷನ್ ಇದ್ದಾಗ ಏನಾದ್ರು ಗೊತ್ತಾ, ಖುಷಿ ಆಗತ್ತೆ ಆಟ ಆಡ್ಬೇಕಾದ್ರೆ. ಇವಾಗ ಧನು ನನ್ನ ಜೊತೆ ನನ್ನ ಟೀಮ್ ಅಲ್ಲಿ ಇದ್ದ ಅಂದಾಗ ಒಂದು ಕಾನ್ಫಿಡೆನ್ಸ್ ದಟ್ ಏನೋ ಗೆಲ್ತೀವೋ ಸೋಲ್ತೀವೋ ಇಬ್ರು ಒಂದೇ ತರ ಯೋಚನೆ ಮಾಡ್ತೀವಿ ಚೆನ್ನಾಗಿ ಆಡೋಣ ಅಂತ. ಆಪೋಸಿಟ್ ಆಗಿದ್ದಾಗ ಅಷ್ಟೇ, ನೀನ್ ಗೆಲ್ತೀಯ ನಾನ್ ಗೆಲ್ತೀನಿ, ಅವ್ರ ಸ್ಟ್ರಾಟಜಿ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ನಿಮ್ ಸ್ಟ್ರಾಟಜಿ ಆಲ್ರೆಡಿ ಅವ್ರ ಹತ್ರ ಯೋಚನೆ ಮಾಡಿರ್ತಾರೆ. ಒಂದ್ಸಲ ಒಂದ್ ಟಾಸ್ಕ್ ಆಡ್ಬೇಕಾದ್ರೆ ಫಸ್ಟ್ ಈ ತರ ಯೋಚನೆ ಮಾಡ್ತಾ ಇದೀನಿ, ಧನು ಆತರ ಯೋಚನೆ ಮಾಡಿರ್ಬೋದು, ಹಿಂಗ್ ಕಳ್ಳ ಈ ತರ ಯೋಚನೆ ಮಾಡಿರ್ತಾನೆ, ಈ ತರ ಪ್ಲಾನ್ ಮಾಡೋಣ. ಸಿ ದಟ್ ಈಸ್ ಆಲ್ ಹೆಲ್ದಿ ಕಾಂಪಿಟೇಷನ್. ಎಷ್ಟು ಖುಷಿ ಆಗೋದು. ಆಮೇಲೆ ಏನಂದ್ರೆ ಯಾವತ್ತು ನಾವು ಒಬ್ಬರನ್ನ ಹೀಯಾಳ್ಸ್ಕೊಂಡ್ ಮಾತಾಡೋದು ಅವೆಲ್ಲ ಮಾಡಿಲ್ಲ ನಾವು. ಟಾಸ್ಕ್ ಅಂತ ಬಂದಾಗ ಇಬ್ರು ತುಂಬಾ ಕಿತ್ತಾಡ್ತಿದ್ವಿ. ನಾನ್ ಗೆಲ್ಬೇಕಾ ನೀನ್ ಗೆಲ್ಬೇಕಾ ಅಷ್ಟೇ. ಅದಿಲ್ಲ ನಾನು ಧನು ನೀನ್ ಗೆಲ್ಲು ನಾನು ಬಿಟ್ಕೊಡ್ತೀನಿ, ಅಭಿ ನೀನ್ ಗೆಲ್ಲು ನಾನು ಬಿಟ್ಕೊಡ್ತೀನಿ ಅಂತ ಯಾವತ್ತೂ ಮಾಡಿಲ್ಲ. ಇಟ್ ಯೂಸ್ ಟು ಬಿ ನೆಕ್ ಟು ನೆಕ್ ಆಗಿರ್ತಾ ಇತ್ತು. ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಬಂದಾಗ, ಫ್ರೆಂಡ್ಶಿಪ್ ಅಂತ ಹೇಳಿ ಬಂದಾಗ ಬಿಗ್ ಬಾಸ್ ಮನೆ ಎಲ್ರಿಗೂ ಕೂಡ ಒಂದು ಫ್ರೆಂಡ್ಶಿಪ್ಗೆ ನಾಂದಿ ಆಡುತ್ತೆ. ಎಲ್ರಿಗೂ ಕೂಡ ಒಟ್ಟಿಗೆ ಇರ್ಲಿಕ್ಕೆ ಒಂದು ಪ್ಲೇಸ್ ತರ ಮಾಡ್ಕೊಡುತ್ತೆ, ಬಾಂಡಿಂಗ್ ಅನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ಅಂತ ಹೇಳ್ಬೋದು. ಇನ್ನೊಂದು, ಮೇಲ್ ಯಾರಿಗೂ ಬೆಸ್ಟ್ ಫ್ರೆಂಡ್ ಇದ್ದಾಗ ಫೀಮೇಲ್ ಒಂದು ಬೆಸ್ಟ್ ಫ್ರೆಂಡ್ ಇದ್ರೆ ಅಲ್ಲೂ ಚೆನ್ನಾಗಿರುತ್ತೆ ಅಂತೆ. ನೀವು ಮತ್ತೆ ಧನುಷ್ ಅವ್ರ ಜೊತೆಗೆ ಸ್ಪಂದನ ಅನ್ನುವಂಥ ಇನ್ನೊಂದು ಬೆಸ್ಟ್ ಫ್ರೆಂಡ್. ಸೊ ನಿಮ್ 3 ಜನ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತು ನಮ್ಗೆ ನೋಡುವಾಗ. ಎಲ್ಲೋ ಸ್ಪಂದನೆಗೆ ಸ್ವಲ್ಪ ಬೇಜಾರಾಗಿದೆ ಅಂತ ಬಂದಾಗ ಅವ್ರಿಗೆ ಟೀಸ್ ಮಾಡ್ಕೊಂಡು ನಗಾಡ್ಸ್ಕೊಂಡು ಅವಳನ್ನು ಬೂಸ್ಟ್ ಮಾಡೋದಾಗಿರ್ಬೋದು. ಮನೆಯವ್ರು ಎಲ್ಲರೂ ಕೂಡ ಅವಳಿಗೆ ವೀಕ್ ಕಂಟೆಸ್ಟೆಂಟ್ ಅಂತಾಳೆ, ನೀನ್ ವೀಕ್ ಅಲ್ಲ ಬ್ರೋ, ನೀನ್ ನಮ್ ತರನೇ ಸ್ಟ್ರಾಂಗ್ ಅಂತ ಹೇಳಿ ಅವರಿಗೆ ಬೂಸ್ಟ್ ಮಾಡೋದಾಗಿರ್ಬೋದು. ಈ ಒಂದು ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಸಿ ಎಂಡ್ ಆಫ್ ದ ಡೇ ನಮ್ಮ ಫ್ರೆಂಡ್ಸ್ನ ನಾವು ಬಿಟ್ಕೊಡ್ಲೇಬಾರ್ದು, ಆಯ್ತಾ? ಆಮೇಲೆ ಟಾಸ್ಕ್ ಅಂತ ಬಂದಾಗ ಕೂಡ ಅವಳು ಸ್ಪಂದನ ನಂಗೆ ಎಲ್ಲ ಹೇಳ್ತಿದ್ದೆ, ಅದು ಟಾಸ್ಕ್ ಏನೂ ಮಾಡ್ತಿಲ್ಲ ಅಂತ. ಅವಳು ಶಕ್ತಿ ಮೀರಿ ಅವಳು ಆಡ್ತಾ ಇದ್ಲು. ಇನ್ನೇನ್ ಮಾಡಕ್ ಸಾಧ್ಯ? ಇವಾಗ ನಾವೆಲ್ಲ ಏನ್ ಸ್ಪೋರ್ಟ್ಸ್ ಪೀಪಲ್ ಅಲ್ಲಿ ಬಂದಿರೋದು. ಅವಳು ಆಕ್ಚುಲಿ ಶೀಸ್ ಅ ಹೀರೋಯಿನ್. ಎಷ್ಟು ಚೆನ್ನಾಗಿ ಕಾಣ್ತಾಳೆ, ಶೀಸ್ ಸೋ ಪ್ರಿಟಿ. ಅಲ್ಲಿ ಬಂದ್ಬಿಟ್ಟು ಅವಳು ಕಾಲ್ ಮಾಡ್ಕೊಂಡು ಅವಳು ಇಡೀ ಲೈಫ್ನೇ ಹಾಳು ಮಾಡ್ಕೊಂಡ್ರೆ, ಅವಳು ಇಲ್ಲಿಂದ ಒಂದು ಬ್ಯೂಟಿಫುಲ್ ಲೈಫ್ ಇದೆ. ಅವಳಿಗೆ ಅದೇ ಹೇಳ್ತಾ ಇದ್ದೆ, ನೀನು ಹೀರೋಯಿನ್ ತರ ಇರು. ವಾಟ್ ಈಸ್ ಯುವರ್ ಸ್ಟ್ರೆಂತ್? ಯು ಕ್ಯಾನ್ ಡ್ರೆಸ್ ಅಪ್ ವೆಲ್, ಯು ಕ್ಯಾನ್ ಡ್ಯಾನ್ಸ್ ವೆಲ್. ಅದಕ್ಕಿಂತ ಏನಪ್ಪ, ಇವಾಗ ಹೊರಗಡೆ ಹೋದ್ಮೇಲೆ ನಿಂಗೆ ಯಾರು ಬಾ ನನಗೆ ರನ್ನಿಂಗ್ ರೇಸಲ್ಲಿ ಕಾಂಪಿಟೇಷನ್ ನೀನು ಆಡು ಸ್ಪಂದನ ಅಂತ ಯಾರೋ ಕರೀತಾರ? ಇಲ್ಲ. ಬರೀ ಆ ಸಿಚುವೇಶನ್ ಅಲ್ಲಿ ಅಷ್ಟೇ. ಒಬ್ರದ್ದು ಒಂದೊಂದು ಸ್ಟ್ರೆಂತ್ ಇರುತ್ತೆ. ಇವಾಗ ರಾಶಿಕಾ ಬಂದಿದ್ದು ನೋಡಿ, ಶಿ ಇಸ್ ಫಿಸಿಕಲಿ ವೆರಿ ಸ್ಟ್ರಾಂಗ್, ಅಟ್ ದ ಸೇಮ್ ಟೈಮ್ ಶಿ ಇಸ್ ವೆರಿ ಬ್ಯೂಟಿಫುಲ್ ರಾಶಿಕಾ. ಆಮೇಲೆ ಅವಳದ್ದು ಏನಂತಂದ್ರೆ ಶಿ ಗೆಟ್ಸ್ ವೆರಿ ಆಂಗ್ರಿ ವೆರಿ ಸೂನ್. ಆ ಕ್ವಾಲಿಟಿ ಸ್ಪಂದನ ಇಲ್ಲ. ಸ್ಪಂದನ ತುಂಬಾ ಮೆಚೂರ್ ಆಗಿ ಯೋಚನೆ ಮಾಡ್ತಾಳೆ. ಒಬ್ರ ಬಗ್ಗೆ ಏನೋ ಸ್ಪಂದಿಸೋದಾಗ್ಲಿ, ತಪ್ಪು ಸರಿ, ಆಮೇಲೆ ಯಾರು ಮಾತಾಡದೇ ಇದ್ರು ಹೋಗ್ಬಿಟ್ಟು ಮಾರಿ ಓಕೆ ಏನಾಯ್ತು, ಆ ಕ್ವಾಲಿಟಿ ತುಂಬಾ ಇಷ್ಟ ಆಗುತ್ತೆ ನನಗೆ. ಯಾಕಂದ್ರೆ ಎಂಡ್ ಆಫ್ ದ ಡೇ ವಿ ಆರ್ ಆಲ್ ಹ್ಯೂಮನ್. ಅಫ್ಕೋರ್ಸ್ ಕಾಂಪಿಟೇಷನ್ ಕರೆಕ್ಟ್, ಬಟ್ ಮನುಷ್ಯತ್ವ ಎಲ್ಲೋಯ್ತು? ಹ್ಯುಮ್ಯಾನಿಟಿನೂ ಇಂಪಾರ್ಟೆಂಟ್ ಇರ್ತಾನೆ. ಸೊ ಹ್ಯುಮ್ಯಾನಿಟಿ ಅಂತ ನೋಡಿದಾಗ ಅವಳು ಯೋಚನೆ ಮಾಡಿದ ರೀತಿ ಆಗಲಿ, ಒಬ್ರಿಗೆ ನೋವಾಗ್ತಿಲ್ವಾ ಅಂತೆಲ್ಲ ತುಂಬಾ ತಿಳ್ಕೊಂಡು ಮಾತಾಡೋ ವ್ಯಕ್ತಿ ಸ್ಪಂದನ. ಸೊ ನನಗೆ ಸ್ಪಂದನ ಧನು
ಇನ್ಫ್ಯಾಕ್ಟ್ ಹುಡುಗಿರಲ್ಲಿ ಸ್ಪಂದನ ಅಷ್ಟು ಇಷ್ಟ ಆದವ್ರು ಯಾರು ಇಷ್ಟ ಆಗಿಲ್ಲ ನಂಗೆ. ಜಗಳ ಅಂತ ಬಂದಾಗ ಅಶ್ವಿನಿ ಜಾನ್ವಿ ಎಲ್ಲ ಮುಂದೆ ನೀವ್ ಮುಂದೆ ಅಂತ ಹೇಳಿ ಇಬ್ರು ಇಡ್ತಾ ಇದ್ರು. ಬಿಗ್ ಬಾಸ್ ಮನೇಲಿ ಅವ್ರಿಬ್ರ ಬಾಂಡಿಂಗ್ ಕೆಲವೊಂದ್ಸತಿ ನಿಮ್ಗೂ ಕೂಡ ಫೇಕ್ ಅಂತ ಅನ್ಸಿದ್ದು ಇದೆ ತುಂಬಾ ಜನಕ್ಕೆ. ಯಾಕಂತ ಹೇಳಿದ್ರೆ ಅಶ್ವಿನಿ ಅವರು ಜಗಳ ಆಡೋ ಟೈಮಲ್ಲಿ ಜಾನ್ವಿ ನಂದು ಒಂದ್ ಸ್ವಲ್ಪ ಇರ್ಲಿ ಅಂತ ಹೇಳಿ ಹೋಗ್ತಾ ಇದ್ರು, ಜಾನ್ವಿ ಟೈಮಲ್ಲಿ ಅಶ್ವಿನಿ ನಮ್ದು ಸ್ವಲ್ಪ ಇರ್ಲಿ ಅಂತ ಇದ್ರು. ಇವರಿಬ್ರ ಬಾಂಡಿಂಗ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಒಬ್ರನ್ನೊಬ್ರು ಬಿಟ್ಕೊಡ್ತಾನೆ ಇರಲಿಲ್ಲ ಅವರು. ಸೊ ಹೆಂಗ್ ಗೊತ್ತಾ, ತಪ್ಪು ಆದ್ರೂ ಮಾಡಿದ್ರು ಬಿಟ್ಕೊಟ್ಟು ಜಗಳ ಆಡಿ ದೂರ ಆದ್ರಲ್ಲ ಸರ್. ಏನು ಮಾಡಕ್ಕಾಗಲ್ಲ. ಇಟ್ಸ್ ಜಸ್ಟ್ 3 months. ಅದಾದ್ಮೇಲೂ ಲೈಫ್ ಇದೆಯಲ್ಲ, ಎಕ್ಸಾಕ್ಟ್ಲಿ. ದೇಲ್ ಬಿ ಗ್ರೇಟ್ ಫ್ರೆಂಡ್ಸ್ ಔಟ್ಸೈಡ್. ಮೇ ಬಿ ಅಲ್ಲಿ ಏನೋ ಸಿಚುವೇಶನ್ಸ್ ಇಂದ ಆ ಥರ ಆಗಿರ್ಬೋದೇನೋ. ಬಟ್ ನನಗೂ ಒಂದೊಂದ್ಸಲ ಬೇಜಾರಾಗಿದೆ, ಯಾಕೆ ಇವ್ರು ಈ ಥರ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ದೂರ ಆದಾಗ ನಾನು ಜಾನ್ವಿ ಹತ್ರ ಹೇಳಿದ್ದೆ, ಒಳ್ಳೇದಾಯ್ತು ನೀವು ಇವಾಗ ನಿಮ್ಮ ಐಡೆಂಟಿಟಿ ಗೊತ್ತಾಗುತ್ತೆ ಅಂತೆಲ್ಲ. ಬಟ್ ಅವರಿಬ್ರು ಡಿಸೈಡ್ ಮಾಡ್ಕೊಂಡು ದೂರ ಇರ್ತೀವಿ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಹೌದು. ಸೊ ಅಲ್ಲಿ ಬಂದು ಹೇಳಿದಾಗ ನನಗೆ ಬೇಜಾರಾಯ್ತು, ಅಯ್ಯೋ ಸುಮ್ಮನೆ ಯಾಕೆ ಈ ಥರ ಮಾಡಿದ್ರು. ಆಮೇಲೆ ಅದು ಗೆಜ್ಜೆ ಇನ್ಸಿಡೆಂಟ್ ಆಗುತ್ತೆ, ಅಲ್ಲೂ ಅಷ್ಟೇ. ನಾನು ಕೇಳ್ತೀನಿ ನಿಮ್ದ ಅಂತಂದಾಗ ಇಲ್ಲ ನಮ್ದಲ್ಲ ಅಂತ ಹೇಳಿರ್ತಾರೆ. ಅವಾಗ ನಾನು ಹೌದಾ ಮೇ ಬಿ ಬೇರೆ ಯಾರೋ ಮಾಡಿರ್ಬೋದು ಅಂತ ನಂಬಿರ್ತೀನಿ. ಟ್ರೂ ಆಗಿ ನಂಬಿರ್ತೀರಾ ನೀವು? ನಾವ್ ಏನ್ ನೋಡ್ತೀವಿ ಅದು ನೋಡ್ತೀವಲ್ವಾ, ನಾವು ಕ್ಯಾಮ್ರಾದಲ್ಲಿ ಏನ್ ನೋಡಿರ್ತೀವಿ ಅದ್ ನಾವು ನೋಡಿರಲ್ಲ. ಎಲ್ಲರೂ ಮಲಗಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನಡೆಯೋದು ನಮ್ಗೆ ಗೊತ್ತಾಗುತ್ತೆ. ಬಟ್ ಆದ್ಮೇಲೆ ಆಬ್ವಿಯಸ್ಲಿ ಬೇಜಾರಾಯ್ತು. ಅದಾದ್ಮೇಲೆ ಯಾರು ನಂಬಕ್ಕೆ ಹೋಗಿಲ್ಲ ಅವರಿಬ್ಬರನ್ನ. ಗೊತ್ತು ಬಿಡಿ, ನೀವಿಬ್ರು ಯಾವಾಗಲೂ ಒಟ್ಟಿಗೆ ಇರ್ತೀರ, ನೀವ್ ಎಷ್ಟೇ ಇದು ಮಾಡಿದ್ರು ಗೊತ್ತು ನೀವು ಇಬ್ಬರನ್ನೊಬ್ರು ಸಪೋರ್ಟ್ ಮಾಡ್ಕೊಂಡಿರ್ತೀರಾ ಅಂತ. ಬಟ್ ಅದೇ ಎಲ್ಲೋ ಒಂದ್ ಕಡೆ ಬೇಜಾರಾಯ್ತು, ಯಾಕೆ ಈ ತರ ಸುಳ್ಳು ಹೇಳ್ಬೇಕಾಗಿತ್ತು ಅಂತ. ಬಟ್ ಇಟ್ಸ್ ಓಕೆ, ದಟ್ಸ್ ದರ್ ಗೇಮ್. ಏನು ಮಾಡಕ್ಕೆ. ಜಾನ್ವಿ ಅವರು ತುಂಬಾನೇ ಚೆನ್ನಾಗಿ ರೆಡಿ ಹಾಕೊಂಡು ಬಂದಿರ್ತಾರೆ. ಜಾನ್ವಿ ಅವ್ರಿಗೆ ಹೇಳ್ತೀರಾ ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ. ಸೊ ಜಾನ್ವಿ ಹೇಳ್ತಾರೆ ನಾನು ಇವಾಗ ಆಂಟಿ ಆಗಿದ್ದೇನೆ ಅಂತ ಹೇಳಿ. ಗಿಲ್ಲಿ ಹೇಳ್ತಾರೆ ಅದು ಆಂಟಿ ಪೀಸ್ ಅಂತ ಏನೋ ಹೇಳ್ತಾರೆ. ಸೊ ಅವಾಗ ನೀವು ಹೇಳ್ತಾರೆ ಹೌದು ನಮ್ಗೆ ಆಂಟಿಗಳೇ ಇಷ್ಟ. ಅವಾಗ ಜಾನ್ವಿ ಅವ್ರು ಹೇಳ್ತಾರೆ ಹಾಗಾದ್ರೆ ನೀವೆಲ್ಲ ಆಂಟಿ ಲವರ್ಸ್ ಅಂತ. ಹೊರಗಡೆ ಬಂದು ನಾನ್ ಜ್ಞಾಪಕ ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ ಜಾನ್ವಿ ಅವ್ರದ್ದು, ಆಯ್ತಾ. ನಾನು ಬಂದು ಹೇಳಿದ್ದೆ ತುಂಬಾ ಚೆನ್ನಾಗಿ ಬಟ್ಟೆ ಹಾಕೊಂಡಿದ್ರೆ, ಲುಕಿಂಗ್ ವೆರಿ ನೈಸ್ ಜಾನು ಅಂತ ಹೇಳಿದ್ದೆ. ಅವಾಗ ಅವರು ನೀವು ಆಂಟಿ ಲವರ ಅಂತ ಕೇಳ್ತಾರೆ ನನಗೆ. ನನ್ಗೆ ನೀವು ಆಂಟಿ ನಂಗರಿ ಅಂತ ಕೇಳಿರ್ತೀನಿ. ಆಗಿದ್ದೆ. ಆಮೇಲೆ ಐ ಮೀನ್ ಚೆನ್ನಾಗಿದ್ರೆ ವಾಟ್ಸ್ ರಾಂಗ್ ಇನ್ ಲೈಕಿಂಗ್ ಫ್ಯಾಷನ್ ಸೆನ್ಸ್. ಯಾರಾದ್ರಾಗ್ಲಿ ಇವಾಗ ಹಂಗ್ ನೋಡಿದ್ರೆ ಎಷ್ಟೊಂದ್ ಜನ ಇದಾರೆ ಹೀರೋಯಿನ್ಸ್ ಎಲ್ಲ, ಹಳೆ ಕಾಲದ ಹೀರೋಯಿನ್ಸ್ ಅವರೆಲ್ಲ ಇಷ್ಟಪಡಲ್ವಾ ಜನ? ಅದು ತುಂಬಾ ಟ್ರೋಲ್ ಆಗಿತ್ತು ಸರಿ. ಇಫ್ ಯು ನೋ ಗೊತ್ತಿಲ್ಲ ನನಗೆ, ತುಂಬಾ ಟ್ರೋಲ್ ಆಗಿತ್ತು. ಆಂಟಿ ಲವರ್. ಆಲ್ ದಿ ಬಾಯ್ಸ್ ನೀವು ಮನಸ್ಸು ಮುಟ್ಕೊಂಡು ಹೇಳಿ, ನೀವೆಲ್ಲ ಆಂಟಿ ಲವರ್ಸಾ ಇಲ್ವಾ? ಕ್ವಶನ್ ಮಾರ್ಕ್ ಹಾಕಿದರೆ ಕಮೆಂಟ್ಸ್ ಮಾಡಿ ಅಷ್ಟೇ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ನಾನು ನೋಡಿದಾಗೆ ಅಭಿಷೇಕ್ ಅವರು ಕೂಡ ಚೆನ್ನಾಗಿ ರೆಡಿ ಆಗ್ತಾ ಇದ್ರು. ಟಾಸ್ಕ್ ಅಂತ ಬಂದಾಗ ಯಾವುದಕ್ಕೂ ಕೂಡ ಬಿಟ್ಕೊಡ್ತಾ ಇರಲಿಲ್ಲ. ಗಿಲ್ಲಿ ವಿಚಾರಗಳಲ್ಲಿ ಸಮ್ಟೈಮ್ಸ್ ನಿಮಗೂ ತುಂಬ ಹರ್ಟ್ ಆಗಿರೋದಿದೆ ಅಂತ ಹೇಳಿ ಅನಿಸಿದ್ದಿದೆ ನಮಗೆ. ಯಾಕಂತ ಹೇಳಿದ್ರೆ ಗಿಲ್ಲಿ ಅವರು ಎಷ್ಟು ಸ್ಪಾಂಟಿನಿಯನ್ಸ್ ಆಗಿ ಕಾಮಿಡಿ ಮಾಡ್ತಾರೋ ಅಷ್ಟೇ ತುಂಬ ಜನಕ್ಕೆ ಹರ್ಟ್ ಮಾಡ್ತಾರೆ ಅನ್ನುವಂಥದ್ದು ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳ ಎಲ್ಲ ಕಂಪ್ಲೇಂಟ್. ಹೌದಾ, ಇದು ಅಗ್ರಿ ಮಾಡ್ಕೊಳ್ತೀರಾ ನೀವು ಕೂಡ? ನನಗೆ ಪರ್ಸನಲಿ ಅವ್ನು ಯಾವತ್ತೂ ಹರ್ಟ್ ಮಾಡಿಲ್ಲ. ಓಕೆ. ಆಮೇಲೆ ನನಗಾಗ್ಲಿ ಧನುಗಾಗ್ಲಿ ನನ್ನ ಜೊತೆ ಕ್ಲೋಸ್ ಆಗಿದ್ದವ್ರು ಯಾರಿಗೂ ಹರ್ಟ್ ಮಾಡಿಲ್ಲ. ಇವಾಗ ಇವಾಗ ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂತ ಇಟ್ಕೊಳ್ಳಿ, ಧನುಷ್, ಮಾಡು, ಸ್ಪಂದನ, 3 ಜನಕ್ಕೂ ಅವ್ನು ಏನು ಹರ್ಟ್ ಮಾಡಿಲ್ಲ. ತುಂಬಾ ಪಾಸಿಟಿವ್ ಆಗಿ ಚೆನ್ನಾಗಿ ಇದ್ರು ಕೂಡ ಅಲ್ವಾ, ಚೆನ್ನಾಗಿದೆ. ಒಬ್ರು ನಮ್ ಜೊತೆ ಚೆನ್ನಾಗಿದ್ದಾರೆ, ಏನಕ್ಕೆ ಚೆನ್ನಾಗಿರ್ತಾರೆ ಹೇಳಿ? ನಾವು ಅದ್ ಕೊಟ್ರೆ ಅವ್ರಿಗೆ, ಅವರು ಅದೇ ಕೊಡ್ತಾರೆ ನಮ್ಗೆ. ಇವಾಗ ನಾನೇ ನಿನಗೆ ಸ್ಟಾರ್ಟಿಂಗ್ ಇಂದ ಟೀಸ್ ಮಾಡ್ಕೊಂಬಂದ್ರೆ ಅವ್ನು ಸುಮ್ಮನೆ ಇರ್ತಾನೆ, ಅವನು ಟೀಸ್ ಮಾಡೇ ಮಾಡ್ತಾನೆ. ನಾವು ಕೊಟ್ಟಿರೋ ಲಿಬರ್ಟಿ ಮೇಲೆ ಹೋಗುತ್ತೆ. ಇವಾಗ ಗಿಲ್ಲಿ ಆಗ್ಲಿ, ವಿ ವರ್ ಆಲ್ 10 ವಾರ ವಿ ಸ್ಪೆಂಡ್ ಟೈಮ್ ಟುಗೆದರ್. ಅವನಿಗೋಸ್ಕರ ನಾನು ನಿಂತಿದ್ದೀನಿ, ನನಗೋಸ್ಕರ ಅವ್ನು ನಿಂತಿದ್ದಾನೆ. ಯಾವತ್ತೂ ಅವನ ಬಗ್ಗೆ ಏನೋ ನನಗೊಂದು ಬ್ಯಾಡ್ ಒಪಿನಿಯನ್ನೇ ಬಂದಿಲ್ಲ. ನಾನು ಯಾವಾಗಲೂ ಅವ್ನು ಯಾವ ಥರ ಟ್ರೀಟ್ ಮಾಡ್ತೀನಿ, ಒಂದು ನಾಟಿ, ನನ್ನ ತಮ್ಮ ಒಬ್ಬ ತುಂಬಾ ನಾಟಿ ಇರ್ತಾನಲ್ಲ, ಆ ಥರ ಟ್ರೀಟ್ ಮಾಡ್ತೀನಿ. ಗಿಲ್ಲಿ ನಾಟಿ ಬಾಯ್ ಅಂತ ಹೇಳ್ಬೋದು. 100% ನಾಟಿ ಬಾಯ್. ನಾಟಿ ಬಾಯ್ ಪ್ರೋ ಮ್ಯಾಕ್ಸ್. ವೆರಿ ನಾಟಿ. ಒಂದು ನಿಮಿಷನೂ ಸುಮ್ಮನೆ ಇರಲ್ಲ, ಸುಮ್ಮನೆ ಕಾಯ್ತಾಣ ಮಾತಾಡಲ್ಲ, ಸುಮ್ಮನೆ ಇರ್ತಾನೆ. ಸಡನ್ ಆಗಿ ಒಂದು ಕಮೆಂಟ್ ಪಾಸ್ ಮಾಡ್ಬಿಟ್ಟು ಅಯ್ಯೋ ಹೇಳ್ಬಾರ್ದಾಗಿತ್ತು ಗುರು. ಅವ್ನ್ ಇನ್ ವೆರಿ ಸ್ಪಾಂಟೇನಿಯಸ್ ಕಾಮಿಡಿ, ವೆರಿ ನೈಸ್ ಗೈ. ಇನ್ಫ್ಯಾಕ್ಟ್ ಅಲ್ಲಿರೋ ಪ್ರತಿಯೊಬ್ರು ದೇರ್ ಆಲ್ ವೆರಿ ನೈಸ್. ಆ ಸಿಚುವೇಶನ್ಸ್ ಇಂದ ಅವ್ರು ಆ ಥರ ಆಗಿರ್ತಾರೆ ಅಷ್ಟೇ. ಸರ್, ರಕ್ಷಿತಾ ಜೊತೆ ಫಸ್ಟ್ಗೆ ನಿಮ್ದು ಕಾಂಬಿನೇಷನ್ ಚೆನ್ನಾಗಿತ್ತು. ನೀವು ಅವ್ರ ಜೊತೆ ತುಂಬಾನೇ ಚೆನ್ನಾಗಿದೆ, ಡಾನ್ಸ್ ಮಾಡ್ತಾ ಇದ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ. ಸೊ ನಮಗೂ ನೋಡ್ಲಿಕ್ಕೆ ತುಂಬಾ ಖುಷಿ ಆಯ್ತು. ಅವ್ರ ಜೋಶಿಗೆ ಯಾರಿಗೂ ಮ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಆ ರೀತಿ ಕುಣಿತಾ ಇದ್ರು. ಅವಳಂತೂ ಬೆಳಕ ನಿದ್ದೆನೂ ಮಾಡ್ತಿರಲಿಲ್ಲ, ಕಣ್ ಬಿಟ್ಟಿದ ತಕ್ಷಣ ಎನರ್ಜಿ ಹೆಂಗ್ ಬರುತ್ತೆ ಗೊತ್ತಿಲ್ಲ. ರಕ್ಷಿತಾ ಬಗ್ಗೆ ವೆರಿ ಸ್ವೀಟ್ ಅಂಡ್ ಇನ್ನೋಸೆಂಟ್. ಐ ಫೀಲ್ ಅವಳು ಮನ್ಸಿಗೆ ಏನ್ ಬರುತ್ತೆ ಅದನ್ನ ಮಾಡ್ಬಿಡ್ತಾಳೆ. ಬಟ್ ಅವಳು ಗೇಮ್ ಪ್ಲಾನ್ ಅಂತ ಬಂದಾಗ ಏನೋ ಅರ್ಥ ಆಗಲ್ಲ. ಅವಳು ಅರ್ಥ ಮಾಡ್ಕೊಂಡ್ ಮಾಡ್ತಾಳು, ನನಗೆ ಅರ್ಥ ಆಗಿಲ್ಲ. ಮೇ ಬಿ ಎಷ್ಟೊಂದು ಚಟುವಟಿಕೆಗಳು ಅದು ಇದೆಲ್ಲ ಬಂದಾಗ ನಾವು ಟಾಸ್ಕ್ ಬುಕ್ ಓದ್ತಿರ್ತೀವಿ, ಒಳಗೆ ಅರ್ಥನೇ ಆಗಲ್ಲ ಮೇ ಬಿ. ಸೊ ನಾಮಿನೇಷನ್ ಬಂದಾಗ ಅವಳದ್ದು ಏನಂದ್ರೆ ನಾಮಿನೇಟ್ ಮಾಡ್ಬಿಟ್ಟು ಓಡೋಗ್ಬಿಡ್ಬೇಕು ಅಲ್ಲಿಂದ. ವಾಪಸ್ ಕೇಳಿದ್ರೆ ಏನ್ ಹೇಳ್ಬೇಕಂತ ಅರ್ಥ ಆಗಲ್ಲ. ಅವಳು ಏನ್ ಮಾತಾಡ್ತಾಳೆ ಅಂತ ಅವಳಿಗೆ ಅರ್ಥ ಆಗಲ್ಲ ಅಂತ ಒಂದೊಂದ್ಸಲ.
ಬಟ್ ಅದು ತುಂಬ ಎಫೆಕ್ಟ್ ಆಗುತ್ತೆ, ಯಾಕಂದರೆ ತುಂಬ ಜನದ ಗೇಮ್ ಎಫೆಕ್ಟ್ ಆಗುತ್ತೆ. ಒಂದು ನಾಮಿನೇಷನಿಂದ ನೀನು ಏನೋ ಒಂದು ಕಾರಣ ಕೊಡೋಂಗಿಲ್ಲ, ನಾವುಗಳು ಏನಕ್ಕೆ ಸೀರಿಯಸ್ ಆಗಿ ಕೊಡ್ಬೇಕು ಕಾರಣಗಳು? ನಾವು ನಿಂತರನೇ ಕಾರಣಗಳು ಕೊಡ್ಬೋದು ತಾನೆ. ಸರ್ ಏನಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಕೂಡ ಹೇಳ್ತಾರೆ ಸ್ಪಂದನ ಅವ್ರ ಹತ್ರ, ಏನಂತ ಹೇಳಿದ್ರೆ ಡಾಕ್ ಸತೀಶ್ ಅವರ ಬಟ್ಟೆ ತಗೊಂಡಿದ್ದೀರಂತೆ ನೀವು, ಅದೆಷ್ಟು ಲಕ್ಷದ ಬಟ್ಟೆ, ಅದನ್ನ ಹಾಳು ಮಾಡಿ ಕಳಿಸಿದಿರಂತೆ, ಅವ್ರದ್ದು ಕೆಲವೊಂದು ಥಿಂಗ್ಸ್ ಎಲ್ಲ ಇಲ್ಲೇ ಇದೆ ಅಂತ ಹೇಳಿ. ಹೌದಾ ಸರ್, ಅವ್ರು ಅಷ್ಟಷ್ಟು ಕಾಸ್ಟ್ಲಿ ಬಟ್ಟೆಗಳನ್ನು ಬಿಟ್ಟು ಸ್ಪಂದನ ಕೊಟ್ಟಿದ್ಯಾ? ಒಂದು ಪಾಯಿಂಟಲ್ಲಿ ಒಂದು ಶರ್ಟ್ ಕೊಟ್ಟಿದ್ರು, ಸುದೀಪ್ ಸರ್ ಹೇಳಿದ್ರು ಅದೇನೊಂದು ವೀಕೆಂಡಲ್ಲಿ ಅಂತ, ಕೊಟ್ಟಿದ್ದ ಶರ್ಟ್ನ ಹಂಗೆ ವಾಪಸ್ ಕೊಟ್ಟಿದ್ರು. ಅದು ನಮ್ಮೆಲ್ರಿಗೂ ಗೊತ್ತು. ಅಲ್ಲಿ ಏನೋ ಬಿಟ್ಟು ಹೋಗಿ ಏನೋ ಮಾಡಿ, ಇವಾಗ ಆಯ್ತಪ್ಪ ಯಾರೋ ಚಡ್ಡಿ ಬಿಟ್ಟು ಹೋಗ್ತಾರೆ ಅನ್ಕೊಳ್ಳಿ, ನನ್ನ ಮಗ ಅದು ಬಿಟ್ಟು ಹೋಗಿದ್ದಾರೆ ಅಂತ ಅಲ್ವಾ ಅವರು? ಏನಕ್ಕೆ ಬಿಟ್ಟು ಹೋಗ್ಬೇಕು? ಎತ್ಕೊಂಡು ಹೋಗ್ತಾನೆ, ಅಷ್ಟು ಎಕ್ಸ್ಪೆನ್ಸಿವ್ ಬಟ್ಟೆ ಇದ್ರೆ. ನನ್ನ ಹತ್ರ ಏನೋ ಒಂದು ಗೋಲ್ಡ್ ಚೈನ್ ಇದೆ ಅಂದಾಗ ಫಸ್ಟ್ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಫಸ್ಟ್ ಗೋಲ್ಡ್ ಚೈನ್ ಎತ್ಕೊಂಡು ಹೋಗ್ತೀನಿ. ಗೋಲ್ಡ್ ಚೈನ್ನ ಬಿಟ್ಟು ಹೋಗ್ಬಿಟ್ಟು ನಾನು ಸಡನ್ ಆಗಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ಅದು ನನಗೆ ಏನೋ ಒಂದು ಇಂಪಾರ್ಟೆಂಟ್ ಇದೆ ಅಂದಾಗ ಫಸ್ಟ್ ನಾನು ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ನಾನು ತೊಗೊಂಡು ಹೋಗ್ತೀನಿ, ಏನಕ್ಕೆ ಬಿಟ್ಟು ಹೋಗ್ತೀನಿ? ಸೊ ಬಿಟ್ಟು ಹೋಗಿದ್ದಾರೆ ಯಾವತ್ತು ನಾನಂತೂ ನೋಡಿಲ್ಲ. ಈ ಸತಿ ಸರ್ ಯೂಸ್ ಮಾಡ್ತಾ ಇದೀವಿ ಅಂತ ಯಾರಿಗೇನು ಮಾತಾಡಿಲ್ಲ. ಆಮೇಲೆ ಇರೋರಿಗೆ ಯಾರಿಗೂ ನಾನು 1 ಲಕ್ಷದ ಶರ್ಟ್ ಹಾಕ್ಬೇಕು, 2 ಲಕ್ಷದ ಶರ್ಟ್ ಹಾಕ್ಬೇಕು ಅಂತ ವ್ಯಕ್ತಿತ್ವಗಳೇ ಅಲ್ಲ. ಬನೀನ್ ಚಕ್ರ ಬನೀನ್ ಅಂತಾನೆ ಇದ್ದಿದ್ದು ಜನ ಅಲ್ಲಿ. ಯಾರು ನಾನು ಇಷ್ಟು ಲಕ್ಷದ ಶರ್ಟ್ ಹಾಕಿದೀನಿ ಆ ಥರ ಯಾರು ಮಾತಾಡೋ ಅದ್ರ ಮೇಲೆ ಅಷ್ಟೊಂದು ಮೆಟೀರಿಯಲಿಸ್ಟಿಕ್ ಆಗಿ ಯಾರು ಇರಲೂ ಇಲ್ಲ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅಂತ ಹೇಳಿ ಬಂದಾಗ ಎಲ್ರಿಗೂ ಗೊತ್ತಿಗೆ ಅಷ್ಟು ಯಾರು ಅವ್ರ ಜೊತೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಅಭಿ ಅವರಿಗೆ ಒಂದಿನ ಅವ್ರ ನೋಡಿದಾಗ ಅಮ್ಮನ ರೀತಿ ಫೀಲ್ ಆಯ್ತು ಅಂತ ಅಲ್ವಾ? ಸೊ ಏನ್ ಹೇಳ್ತೀರಾ ಅಶ್ವಿನಿ ಅವ್ರ ಬಗ್ಗೆ? ಸ್ಟಾರ್ಟಿಂಗ್ ನಲ್ಲಿ ಎಲ್ರಿಗೂ ಬಿಟ್ಟಾಕಿ ನನಗೆ ಅವ್ರ ಮೇಲೆ ಇರಿಟೇಷನ್ ಆಗಿತ್ತು. ಯಾಕಂದ್ರೆ ಅವರೊಂದು ರೋಲ್ ಪ್ಲೇ ಮಾಡ್ತಾರೆ ರಾಜಮಾತೆ, ಒಂಟಿಗಳು ಅಂತ. ನಮಗೆ ಕೊಟ್ಟಿರೋ ಟಾರ್ಚರ್ಗೆ ನಾನು ಎಷ್ಟು ಕಿರ್ಚಾಡ್ದೀನಿ ಗೊತ್ತಾ ಅವ್ರ ಮೇಲೆ. ನೀವ್ಯಾರು ನಮ್ಗೆ ಹೇಳಕ್ಕೆ ಅದು ಇದೆ, ಯಾಕಂದ್ರೆ ನಮ್ಮ ಟೀಮ್ಗೆ ಅವ್ರ ಅಗೇನ್ಸ್ಟ್ ಆಗಿದ್ರು. ಆಯ್ತಾ, ಅದಾದ್ಮೇಲೆ ಒಂಟಿಗಳಾದ್ಮೇಲೆ ನನ್ನ ಜೊತೆ ಅವ್ರಿಗೆ ಯಾವತ್ತೂ ಜಗಳನೇ ಮಾಡಿಲ್ಲ. ಎಷ್ಟೇ ಕಾಂಪಿಟೇಷನ್ ಆಗಲಿ, ಶಿ ಈಸ್ ನಾಟ್ 29, ಶಿ ಈಸ್ ನಾಟ್ ನನ್ನ ಏಜ್ ಅಲ್ಲ ಅವರು, ಶಿ ಈಸ್ ಮೋರ್ ದೆನ್ ಮೈ ಏಜ್, ಶಿ ಈಸ್ ಅಟ್ಲೀಸ್ಟ್ 10 years ಓಲ್ಡರ್ ದೆನ್ ಮೈ. ಇವಾಗ ನೋಡಿದಾಗ ಯಾರೋ ಒಬ್ಬರದ್ದು ಇವಾಗ ಸಿಚುವೇಶನಲ್ಲಿ ನಮ್ಮ ಅಲ್ಲದೆ ಇದ್ರು ಅವರು, ಯಾರ್ದೋ ಒಬ್ರದ್ದು ತಾಯಿನೇ ತಾನೆ ಅವರು. ಅವರಲ್ಲಿ ಒಬ್ಬರೇ ಅಳಬೇಕಾರೆ ಬೆನ್ನು ನೋವಿದೆ, ಕಾಲು ನೋವಿದೆ, ಇಷ್ಟೊಂದು ತಲೆ ಇರಿಟೇಟ್ ಆಗ್ತಿದೆ ಅಂತಂದಾಗ ಒಬ್ಬ ಮನುಷ್ಯನಾಗಿ ನಾನು ಏನು ಮಾಡ್ಬೋದಾಗಿತ್ತು? ಮ್ಯಾಮ್ ಆರ್ ಯು ಓಕೆ, ತಲೆ ಕೆಡ್ಸ್ಕೊಬಿಡಿ. ಆಮೇಲೆ ಅದೇ ಪ್ರೀವಿಯಸ್ ವೀಕು ಏನೋ ಆಗಿರುತ್ತೆ, ಮಗನ ಲೆಟರ್ ಬಿಟ್ಕೊಟ್ಟು ತುಂಬ ಇಮೋಷ್ನಲ್ ಆಗಿರ್ತಾರೆ ನನ್ನ ಮಗ ಅಂತ. ಅವಾಗ ನಾನು ಹೇಳ್ತೀನಿ, ಈ ಮನೇಲಿ ಯಾರೂ ಇಲ್ಲ ಅಂತ ಅನ್ಕೋಬೇಡಿ, ನಾನು ಇದ್ದೀನಿ, ನನ್ನ ಮಗನಾಗಿ ಕನ್ಸಿಡರ್ ಮಾಡಿ, ಐ ಆಮ್ ದೇರ್ ಫಾರ್ ಯು ಅನ್ನೋ ರೀತಿಲಿ ಹೇಳಿರ್ತೀನಿ. ಯಾಕಂದರೆ ಒಂದು ತಾಯಿ ಮಗನ ಪ್ರೀತಿ ನನಗೆ ಗೊತ್ತು, ನನಗೆ ಅದೆಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು. ನಾನು ಅಮ್ಮನ ತುಂಬ ಮಿಸ್ ಮಾಡ್ಕೊಂಡೆ. ಬಿಗ್ ಬಾಸ್ ಮನೇಲಿ ಕಾವ್ಯ ಗಿಲ್ಲಿ ಅಂತ ಬಂದಾಗ ಅವ್ರಿಬ್ರದ್ದು ಕೋಳಿ ಜಗಳ ಅಂತ ಸಿಕ್ಕಾಪಟ್ಟೆ ಫೇಮಸ್. ಕಾವು ಅಂತ ದಿನಕ್ಕೊಂದು 50 ಸರ್ತಿ ಆದ್ರೂ ಕರಿತಾ ಇರ್ತಾರೆ. ಸೊ ಅವ್ರು ಕೇಳಿ ಅದ್ರ ಬಗ್ಗೆ. ಎಸ್ ಸರ್, ಏನ್ ಹೇಳ್ತೀರಾ ಅದಕ್ಕೆ? ಅವ್ರು ಏನಾರು ಮಾಡ್ಕೊಂಡಿದ್ದು, ಅವ್ರು ಆಲ್ ವೆರಿ ನೈಸ್ ಫ್ರೆಂಡ್ಸ್. ಆಯ್ತಾ, ನನಗೆ ಒಂದೊಂದ್ಸಲ ಇರಿಟೇಟ್ ಆಗ್ಬಿಡಿದೆ. ಏನಕ್ಕಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲ ಮಲಗಿರ್ತೀವಿ ಅನ್ಕೊಳ್ಳಿ, ಅವ್ನು ಯಾವ ಥರ ಇರಿಟೇಟ್ ಮಾಡೋದು ಅಂತಂದ್ರೆ ಅವನು ಮಲಗಿರ್ತಾಳೆ, ಅವಳು ಮಲಗಿರ್ತಾಳೆ. ಸಡನ್ ಆಗಿ ಎದ್ಬಿಟ್ಟು ಕಾವು 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 ಇದೋಳು ಕಾವು ಇದೋಳು ಅವ್ ಏನೋ ಗಿಲ್ಲಿ ಅಂದ್ರೆ ಏನಿಲ್ಲ ಗುಡ್ ನೈಟ್. ಆಮೇಲೆ ಅದು ಕಾವು ಅಲ್ಲ, ನಾವು ಇರೋರೆಲ್ಲ ಕೇಳಿಸ್ಕೊಳ್ಳಿ, ಕಾವು ಜೋರಾಗಿ ನಾವ್ರಿ ಇದ್ದೇ ಹೋಗಿ ಗಿಲ್ಲಿ ಪ್ಲೀಸ್ ಕಡೋ, ಕಿರ್ಚಬೇಡ ಕೊಡೋ, ನಮಗೂ ನಿದ್ದೆ ಹೋಗುತ್ತೆ. ಯಾಕಂದ್ರೆ ಒಂದೇ ರೂಮಲ್ಲಿ ಇದ್ವಲ್ಲ. ಇನ್ನೊಂದು ಅದೊಂದು ಚೆನ್ನಾಗಿ ವಿಡಿಯೋ ವೈರಲ್ ಆಗಿತ್ತು, ಕಾವು ಅಂತ ಹೇಳಿ ಕರೀತಾರೆ, ಏನು ಅಂತ, ನೀನ್ ಮಲಗಿದ್ಯಾ ಇಲ್ವಾ ಅಂತ ನೋಡಕ್. ಅದೇ ಆತರ ದಿನ ಆಗೋದು. ಮಲಗಿದ್ದಾಗೆಲ್ಲ ಎಬ್ಬಿಸ್ಬಿಟ್ಟು ಗುಡ್ ನೈಟ್ ಅನ್ನೋದು, ಮಲಗಿದ್ಯಾ ಓಕೆ ಅಂತ ಮಾಡೋದು. ಆ ತರ ಕಾಲ ಹೇಳ್ಕೊಂಡೇ ಇದ್ರು ಅವ್ರಿಬ್ರು. ಇಟ್ ವಾಸ್ ಫನ್. ಬಟ್ ಆ ಸಿಚುವೇಶನ್ ಅಲ್ಲಿ ನಮ್ಗೆ ಹೆಂಗ್ ಅನ್ಸೋದಂದ್ರೆ, ನಿದ್ದೆ ಇವಾಗ ಬಂದಿರೋದು ಅನ್ಕೊಳ್ಳಿ, ಅಪ್ಪ ಫೈನಲ್ ನಿದ್ದೆ ಬಂತು ಅಂತ ಕಣ್ಮುಚ್ಚಿರ್ತೀವಿ, ಕಾವು ಓ ಮೈ ಗಾಡ್ ಗಿಲ್ಲಿ ಅಂತಾನೆ ಅನ್ಸಿರೋದು ಅಷ್ಟೇ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ 70 ದಿನಗಳ ಜರ್ನಿ ಅಂತ ಇಟ್ಸ್ ಟೂ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಎಲ್ಲರೂ ನಿಮ್ಮ ಹತ್ರ ಅದೇ ದೆವ್ವ, ಅದೇ ಇಯರಿಂಗ್ಸ್ ಅದ್ರ ಬಗ್ಗೆನೇ ಕೇಳಿದ್ದಾರೆ. ಇವಾಗ ನಾನೊಂದು ಚಟ್ಪಟ 4 ಕ್ವಶನ್ಗಳು ಕೇಳ್ತಾ ಹೋಗ್ತೇನೆ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬೇಕು ಸರ್ ನೀವು. ಓಕೆನಾ? ಬಿಗ್ ಬಾಸ್ ಮನೆಯಲ್ಲಿ ಒಂದ್ ವೇಳೆ ಕ್ಯಾಮ್ರಾಗಳೇ ಇಲ್ಲದಿದ್ರೆ ಅಭಿಷೇಕ್ ಅವ್ರು ಏನ್ ಮಾಡ್ತಾ ಇದ್ರು? ಅಭಿಷೇಕ್ ಅವ್ರು ಬಿಟ್ಟಾಕಿ ಎಲ್ಲರೂ ಖುಷಿಯಾಗಿರ್ತಾ ಇದ್ವಿ. ಚೆನ್ನಾಗಿ ಅಡುಗೆ ಮಾಡ್ಕೊಂಡು, ಊಟ ಮಾಡ್ಕೊಂಡು, ನಗಾಡ್ಕೊಂಡು, ಸ್ವಿಮ್ಮಿಂಗ್ ಮಾಡ್ಕೊಂಡು, ಏನೇನ್ ಬೇಕು ಎಲ್ಲ ಮಾಡ್ಕೊಂಡು ಖುಷಿಯಾಗಿರ್ತಾ ಇದ್ವಿ ಅನ್ಸುತ್ತೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಅಭಿಷೇಕ್ ಅವ್ರು ಹೋದಾಗ ಎಲ್ರೂ ಲವರ್ ಬಾಯ್ ಆಗಿರ್ತಾರೆ ಅಂತ ಹೇಳಿ ಅನ್ಕೊಂಡಿದ್ರು, ಬಟ್ ಅದೆಲ್ಲೂ ಆಗಿಲ್ಲ, ಹೌದಾ? ಲವರ್ ಬಾಯ್ ಆಗೇ ಇದ್ದೆ, ಅದ್ ಲವ್ ಹುಡುಗರ ಮೇಲೆ ಇತ್ತು ಅಷ್ಟೇ. ಸ್ವಲ್ಪ ಧನುಷ್ ಮೇಲೆ ಇತ್ತು, ಮಾಳು ಮೇಲೆ ಇತ್ತು, ಎಲ್ಲ ಹುಡುಗಿರ ಮೇಲೆ ಟರ್ನ್ ಆಗ್ಲಿಲ್ಲ. ಲವರ್ ಬಾಯ್ ಆಗೇ ಇದ್ದೆ ಅಷ್ಟೇ. ಬಿಗ್ ಬಾಸ್ ಮನೆಯಲ್ಲಿ ಅಭಿಷೇಕ್ ಅವರಿಗೆ ಯಾರು ಕೂಡ ಚಂದದ ಹುಡುಗಿ ಸಿಕ್ಕಿಲ್ಲ. ಚಂದದ ಹುಡುಗಿನ ಆತರ ಏನಿಲ್ಲಪ್ಪ. ಫಸ್ಟ್ ಆಫ್ ಆಲ್ ನಾನು ಬ್ಯೂಟಿ ನೋಡಿ ಬೀಳೋ ವ್ಯಕ್ತಿ ಅಲ್ಲ. ಅವಾಗ್ಲೇ ಹೇಳ್ತಾರಲ್ಲ ಆಂಟಿ ಲವರ್.
ದಟ್ ಈಸ್ ಜಸ್ಟ್ ಫ್ಯಾಷನ್ ಸೆನ್ಸ್. ನನಗೆ ಫಸ್ಟ್ ನಂಗೆ ತುಂಬಾ 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 ಒಂದು ವ್ಯಕ್ತಿಲಿ ಇಷ್ಟ ಆಗೋದು ಗುಣ. ಬ್ಯೂಟಿ ಫೇಡ್ಸ್. ಎಷ್ಟು ದಿನ ಅಂತ ಇವಾಗ ಯಾರೇ ಎಷ್ಟು ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಅಂತಂದ್ರು ಇನ್ನೊಂದು ವರ್ಷ ಇನ್ನೊಬ್ರು ಬರ್ತಾರೆ ಅಲ್ವಾ. ಸೊ ಗುಣ ಇರಬೇಕು. ನನಗೆ ಗುಣ ತುಂಬಾ 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 ಇಂಪಾರ್ಟೆಂಟ್. ಸೊ ಬ್ಯೂಟಿಗೆ ನೋಡಿದಾಗ ಅಷ್ಟು ನನಗೆ ಸ್ಪಂದು ತುಂಬಾ ಇಷ್ಟ. ಅವಳು ಎಷ್ಟು ಕ್ಯೂಟ್ ಆಗಿದ್ದಾಳೆ ಅವಳು. ಶಿ ಈಸ್ ವೆರಿ ಬ್ಯೂಟಿಫುಲ್. ಅಟ್ ದ ಸೇಮ್ ಟೈಮ್ ಗುಣ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ. ಅವಳ ಗುಣನೂ ಇತ್ತು. ಬಟ್ ಏನು ಗೊತ್ತಾ, ಎಲ್ಲ ಇದ್ರೂ ಕೂಡ ಒಂದು ಇಟ್ ಶುಡ್ ಹ್ಯಾವ್ ದಟ್ ವೈಬ್, ಒಂದು ಕನೆಕ್ಷನ್. ಇವಾಗ ಎಲ್ರ ಮೇಲೂ ಪ್ರೀತಿ ಬೀಳಕ್ಕಾಗತ್ತೆ. ಬಟ್ ಇದೇ ವಿಷಯಕ್ಕೆ ನಾನು ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ ಆಯ್ತಾ. ಸೊ ಅಮ್ಮನ ಹತ್ರ ಕೇಳಿದೆ, ಅಭಿಷೇಕ್ ಮತ್ತೆ ಸ್ಪಂದು ಜೋಡಿ ತುಂಬಾ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಮನೆಗೆ ಸೊಸೆ ಓಕೆನಾ ಅಂತ ಕೇಳಿದೆ. ಏನಿರ್ಬೋದು ಅವ್ರ ಆನ್ಸರ್ ಹೇಳಿ? ನೋ ಅಂತಾನೆ ಅದಿರ್ತಾರೆ. ನೋ ಅಲ್ಲ, ಐ ಡೋಂಟ್ ನೋ. ಅಬಿಗೆ ಇಷ್ಟ ಆದ್ರೆ ಅಂತೇನೋ ಹೇಳಿರ್ಬೋದು. ಏನ್ ಹೇಳಿದ್ರು ಅವ್ರು ಹಂಗೆ ಆದ್ರು, ನನ್ನ ಮಗಳ ತರ ಸ್ಪಂದನ. ಸೊ ಯಾವ ರೀತಿ ಅವರು ಬೆಸ್ಟ್ ಫ್ರೆಂಡ್ಸೇ ಆಗಿದ್ರು ಅಂತ ಅಂದ್ರು. ಬೆಸ್ಟ್ ಏನು ಕಂಟೆಂಟ್ ವೈರಲ್ ಮಾಡ್ಲೇ ಇಲ್ಲ ಅವರು. ಇಷ್ಟೇ ಬೆಸ್ಟ್ ಫ್ರೆಂಡ್. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ವಿ ವರ್ ರಿಯಲಿ ಗುಡ್ ಫ್ರೆಂಡ್ಸ್ ಮನೇಲಿ. ಇವಾಗ ಎಲ್ರಿಗೊಂದು ಕ್ಯೂರಿಯಸ್ ಆಗಿರುತ್ತೆ, ಅಭಿಷೇಕ್ ಅವರ ಲೈಫ್ ಪಾರ್ಟ್ನರ್ ಅಂತ ಬಂದಾಗ ಹುಡುಗಿ ಹೇಗಿರ್ಬೇಕು ಅಂತ. ಸೊ ನಾನು ಎಂಥ ವ್ಯಕ್ತಿ ಅಂತ ಎಲ್ಲರೂ ಆಬ್ವಿಯಸ್ಲಿ ಇವಾಗ ಗೊತ್ತಾಗಿರುತ್ತೆ. ಐ ಆಮ್ ಎ ವೆರಿ ಕಾಮ್ ಪರ್ಸನ್. ಸೊ ನಾನು ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ, ಐ ವಾಂಟ್ ಸಂಬಡಿ ಟು ಬಿ ಮೆಚೂರ್ ಆಗಿ ಯೋಚನೆ ಮಾಡೋರು ತುಂಬ 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 ಇಂಪಾರ್ಟೆಂಟ್. ನನ್ನ ಲೈಫ್ ಜರ್ನಿಲೂ ಕೂಡ ವಾಟ್ ಆಲ್ ಹ್ಯಾವ್ ಗಾನ್ ಥ್ರೂ ಅಲ್ಲ, ಹ್ಯಾವ್ ಸೀನ್ ಅ ಲಾಟ್ ಇನ್ ಲೈಫ್ ಆ್ಯಂಡ್ ಆಂಬಿಷನ್ ಇರಬೇಕು. ಐ ಫೀಲ್ ಸಮ್ಮನ್ ಹೂಸ್ ವೆರಿ ಪ್ಯಾಷನೇಟ್. ಇವಾಗ ನಾನು ತುಂಬ ಅರ್ಥ ಮಾಡ್ಕೋತೀನಿ. ಇವಾಗ ನಾನು ಯಾವ ಥರ ಯೋಚನೆ ಮಾಡ್ತೀನಿ ಅಂದರೆ, ಐ ವಾಂಟ್ ಟು ಫೈಂಡ್ ಅ ಬೆಸ್ಟ್ ಫ್ರೆಂಡ್ ಇನ್ ಮೈ ಪಾರ್ಟ್ನರ್. ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಕೂಡ ನಾನು ಅದೇ ರೀತಿ ಇರ್ತೀನಿ. ಐ ಆಮ್ ನಾಟ್ ಅ ವೆರಿ ಪೊಸೆಸಿವ್ ಪರ್ಸನ್. ಐ ಆಮ್ ನಾಟ್ ಅ ವೆರಿ ಜೆಲಸ್ ಪರ್ಸನ್. ಅವ್ರ ಜೊತೆ ಯಾಕೆ ಹೋಗಿದ್ದೆ, ಇವ್ರ ಜೊತೆ ಯಾಕೆ ಹೋಗಿದ್ದೆ ಅಂತ ಕೇಳೋ ವ್ಯಕ್ತಿನೂ ಅಲ್ಲ ನಾನು. ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀನು ನನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ, ನಾನು ನಿನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಫಸ್ಟು ನಾನು ಅದನ್ನು ಕೊಡ್ತಾ ಇದೀನಿ ಅಂತ ನೋಡ್ತೀನಿ. ಇವಾಗ ನೀವು ಯಾವಾಗಲೂ ಚೆನ್ನಾಗಿ ರೆಡಿ ಆಗು, ನೀನು ಯಾವಾಗಲೂ ಯಾಕೆ ಹಂಗೆ ಇರ್ತೀಯ ಅಂತ ಹೇಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾನು ಚೆನ್ನಾಗಿ ರೆಡಿ ಆಗ್ತಾ ಇದ್ದೀನ ಅದನ್ನ ನೋಡಿ ನಾನು ಕೇಳಬೇಕಾಗಿರುತ್ತೆ. ಇವಾಗ ನಿನ್ನ ಹತ್ರ ಬಂದ್ಬಿಟ್ಟು ನೀನು ಟ್ರಸ್ಟ್ ವರ್ತಿನೇ ಇಲ್ಲ ಅಂತಂದಾಗ ಫಸ್ಟ್ ನಾನು ಟ್ರಸ್ಟ್ ವರ್ತಿ ಇದ್ದೀನಾ, ಅದು ಇಂಪಾರ್ಟೆಂಟ್. ಸೊ ಐ ಜಸ್ಟ್ ನನ್ನ ಒಂದು ಪಾರ್ಟ್ನರಲ್ಲಿ ನೋಡೋದೇನೆಂದರೆ, ಐ ಜಸ್ಟ್ ವಾಂಟೆಡ್ ಟು ಬಿ ಮೈ ಒನ್ ಬೆಸ್ಟ್ ಫ್ರೆಂಡ್. ನನಗೆ ಆ್ಯಕ್ಚುಲಿ ಒಂದು ಕನಸೇನೆಂದರೆ, ಒಂದು ಆ್ಯಕ್ಟಿಂಗ್ ಕನಸು ಒಂದಿತ್ತು. ಆಮೇಲೆ ಇನ್ನೊಂದು ಕನಸು ಅಂದರೆ ಐ ವಾಂಟ್ ಟು ಹ್ಯಾವ್ ಅ ಫ್ಯಾಮಿಲಿ ಆಫ್ ಮೈ ಓನ್. ನಂದೇ ಒಂದು ಪುಟ್ಟ ಕುಟುಂಬ, ನನ್ನ ಹೆಂಡತಿ, ಆಮೇಲೆ ನನಗೆ ಮಗಳು ಅಂದರೆ ತುಂಬ ಇಷ್ಟ. ನನಗೊಂದು ಮಗಳು ಹುಟ್ಟಿದ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್. ಸೊ ಒಂದು ಹೆಂಡತಿ, ಒಂದು ಮಗು, ನಂದೇ ಒಂದು ಸ್ಮಾಲ್ ಫ್ಯಾಮಿಲಿ, ಅಪ್ಪ ಅಮ್ಮ, ವೆರಿ ಸ್ಮಾಲ್ ವರ್ಲ್ಡ್. ನಂಗೆ ತುಂಬ ಅದೊಂದು ಕನಸು ಆ್ಯಕ್ಚುಲಿ. ಚಿಕ್ಕ ವಯಸ್ಸಿಂದನೂ ಐ ಆಲ್ವೇಸ್ ವಾಂಟೆಡ್ ಒನ್ ಫ್ಯಾಮಿಲಿ. ಐ ಆಮ್ ಅ ಫ್ಯಾಮಿಲಿ ಮ್ಯಾನ್. ಚಿಕ್ಕ ಪ್ರಪಂಚ ನಮ್ಮದೇ ಒಂದು, ದ್ಯಾಟ್ ಈಸ್ ಬ್ಯೂಟಿಫುಲ್ ಅಲ್ಲ. ಸೊ ಆ ಸ್ಪಾಟ್ನ ಫಿಲ್ ಮಾಡೋಕ್ಕೆ ಹೋಪ್ಫುಲಿ ಸಂಬಡಿ ವಿಲ್ ಕಮ್. ಬಟ್ ನನ್ನ ಮದುವೆ ಆಗಲ್ಲ ಅಂತಲ್ಲ, ಐ ವಾಂಟ್ ಟು ಗೆಟ್ ಮ್ಯಾರಿಡ್. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಗೆಟ್ ಮ್ಯಾರಿಡ್ ಟು ಸಂಬಡಿ ಹೂ ಐ ಆಮ್ ವೆರಿ ಶೋರ್ ಅಬೌಟ್. ಇವಾಗ ನೋಡಿ, ಇವಾಗ ಸುಮ್ಮನೆ ಮದುವೆ ಆಗಬೇಕು ಅಂತ ಮದುವೆ ಆಗಿ 2-3 years ಡಿವೋರ್ಸ್ ಮಾಡ್ಕೊಳೋದು ಅದೆಲ್ಲ ಬೇಡ ನನಗೆ. ಒಂದ್ಸಲ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಇಫ್ ಶಿ ಈಸ್ ದ ಒನ್ ಅಂದಾಗ, ಮದುವೆ ಆದಮೇಲೆ ಏನೇ ಕಷ್ಟ ಸುಖ ಏನೇ ಇರಲಿ, ಐ ವಿಲ್ ಸ್ಪೆಂಡ್ ದ ರೆಸ್ಟ್ ಆಫ್ ಮೈ ಲೈಫ್ ವಿತ್ 1%. ಬಟ್ ಆ 1% ಬರೋಕ್ಕಿಂತ ಮುಂಚೆ ಐ ವಾಂಟ್ ಟು ಬಿ ವೆರಿ ಶೋರ್ ಇಫ್ ದಟ್ ಈಸ್ ದ ಪರ್ಸನ್. ಡೌಟಲ್ಲಿ ಮದುವೆ ಆದರೆ ಹೋಗ್ತಾ 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 ಪ್ರಾಬ್ಲಮ್ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ಡಿವೋರ್ಸ್ ಅವೆಲ್ಲ ಬೇಡ ನನಗೆ. ಓಕೆ, ಕೊನೆಯ ಸೆಷನ್ಸ್ ಏನು ಅಂತ ಹೇಳಿದ್ರೆ, ಎಲ್ಲರ ಹೆಸರು ಹೇಳ್ತಾ ಹೋಗ್ತಾನೆ. ಅವರ ಹೆಸರು ನೆನಪಾದಾಗ ನಿಮ್ಗೆ ಯಾವ ಪ್ರಾಣಿಗಳು ನೆನಪಾಗುತ್ತೆ ಅಂತ ಹೇಳಬೇಕು, ಆಯ್ತಾ? ಸೊ ನಾನು ಒಬ್ರೊಬ್ರ ಹೆಸರು ಹೇಳಿದಾಗ ಈ ಮನುಷ್ಯನಿಗೆ ಈ ಒಂದು ಪ್ರಾಣಿ ಸೂಟ್ ಆಗುತ್ತೆ. ಪ್ರಾಣಿ ಅವ್ರ ಪಕ್ಷಿ whatever, ಆಯ್ತಾ? ಕಾಕ್ರೋಚ್ ಸುದಿ. ಕಾಕ್ರೋಚ್. ಜಾನ್ವಿ. ಅ ಬ್ಯೂಟಿಫುಲ್ ಪ್ಯಾರೆಟ್. ಓಕೆ. ಮಲ್ಲಮ್ಮ. ಏನು ಹೇಳೋದು, ಜಿಂಕೆ. ಧನುಷ್. ಧನುಷ್ ವಾಸ್ ಅ ಮೈಟಿ ಎಲಿಫೆಂಟ್. ಧ್ರುವಂತ್. ಚೀತಾ. ಅಶ್ವಿನಿ ಅವರು. ಲೆಪರ್ಡ್. ಸತೀಶ್ ಅವರು. ಡಾಗ್. ಚಂದ್ರಪ್ರಭಾ. ಹಸು. ಕಾವ್ಯ. ಬೆಕ್ಕು. ಗಿಲ್ಲಿ. ಚೀತಾ. ಅದು ಆಫ್ರಿಕಾದಲ್ಲಿ ಇರುತ್ತಲ್ಲ ಅದು. ಗೊತ್ತಾಯ್ತು. ಓಕೆ. ಸಣ್ಣಕ್ಕಿರುತ್ತೆ ಬಟ್ ವೆರಿ ಆಕ್ಟಿವ್ ಆಗಿರುತ್ತೆ. ಆಚೆ ಚಿಡಿ ಓಡಾಡ್ತಾ ಇರುತ್ತೆ, ಅದೇ ಅಲ್ವಾ? ಅಲ್ಲ, ತುಂಬಾ ಫಾಸ್ಟ್ ಆಗಿ ಓಡಾಡುತ್ತೆ. ಓಕೆ. ರಾಶಿಕಾ. ಆಸ್ಟ್ರಿಚ್. ಮಂಜು ಭಾಷಿಣಿ. ಐ ಫೀಲ್ ಒನ್ ಟಾರ್ಟಾಯ್ಸ್. ಅಶ್ವಿನಿ SN. ಅಶ್ವಿನಿ SN ವುಡ್ ಬಿ ಫೈರ್ ಇತ್ತು ತುಂಬಾ. ಪ್ಯಾರೆಟ್ ಅಂತಾನೆ. ಅಮಿತ್. ಲೆಪರ್ಡ್. ಓಕೆ. ಕರಿಬಸಪ್ಪ. ಆನೆ. ಸ್ಪಂದನ. ಪೀಕಾಕ್. ಮಾಳು. ಟೈಗರ್. ಕೊನೆದಾಗ ಅದೆಷ್ಟು ಅಭಿಮಾನಿಗಳು 70 ದಿನಗಳ ಕಾಲ ನಿಮ್ಗೆ ವೋಟ್ ಹಾಕಿ ನಿಮ್ಮನ್ನು ಗೆಲ್ಸಿದಾರೆ ಅಂತಾನೆ ಹೇಳಬಹುದು. ಏನ್ ಹೇಳ್ತೀರಾ ಸರ್ ನಿಮ್ಮ ಅಭಿಮಾನಿಗಳಿಗೆ? ಫಸ್ಟ್ ಆಫ್ ಆಲ್ ತುಂಬ 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 ಥ್ಯಾಂಕ್ ಯು. ಯಾಕಂದರೆ ಈ ಜರ್ನಿ ಇಷ್ಟು ದಿನ ನಾನು ಏನು ಒಳಗಿದ್ದೆ, ನೀವು ನಾನು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಒಳಗಿರೋಕ್ಕೆ ಸಾಧ್ಯ ಆಯಿತು. ನೀವು ತೋರಿಸಿದ ಪ್ರೀತಿ ನನಗೆ ತುಂಬ ಇಂಪಾರ್ಟೆಂಟ್ ಆಯಿತು. ಆಮೇಲೆ ಹೊರಗೆ ಬಂದಮೇಲೆ ಅಷ್ಟೇ ನೀವೆಲ್ಲರೂ ನನಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ, ನಿಮ್ಮ ಗುಣ ಇಷ್ಟ ಆಯಿತು ಅಂತ ಹೇಳ್ತಿದ್ದೀರಾ.
ನಿಮ್ಗಳನ್ನ ಸಂಪಾದನೆ ಮಾಡಿದಷ್ಟೇ ನನಗೆ ಬೇಕಾಗಿದ್ದು. ನಾನು ಹೇಗಿದ್ದೀನಿ ಅದನ್ನು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಒಳಗೆ ಹೋಗಿದ್ದೆ. ಐ ಹೋಪ್ ನಾನು ಅದನ್ನು ಮಾಡಿದ್ದೀನಿ ಅಂತ. ಎಂಡ್ ಆಫ್ ದ ಡೇ ಇನ್ನೂ ತುಂಬ ಇದೆ. ಇದು ನನ್ನ ಒಂದು ಶಾರ್ಟ್ ಜರ್ನಿ ಅಷ್ಟೇ. ಇದು ನನ್ನ ನಿಮಗೆ ಪರಿಚಯ ಮಾಡಿಸೋದಕ್ಕೆ ಒಂದು ಜರ್ನಿ ಅಷ್ಟೇ. ಇನ್ನು ಸಾಕಷ್ಟು ಸಿನಿಮಾಗಳಿದೆ, ಎಷ್ಟೊಂದು ಸೀರಿಯಲ್ಸ್ ಇದೆ, ನಿಮ್ಗೆ ಎಂಟರ್ಟೈನ್ ಮಾಡೋಕ್ಕೆ ನನಗೆ ಇನ್ನೂ ಎಷ್ಟೊಂದು ಅವಕಾಶ ಇದೆ. ಐ ಪ್ರಾಮಿಸ್ ಯು ತುಂಬ ಎಂಟರ್ಟೈನ್ ಮಾಡ್ತೀನಿ. ಕೀಪ್ ವೇಟಿಂಗ್ ಆ್ಯಂಡ್ ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಕೇಸ ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡಿದ್ದು ನಮಗೊಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾವೆಲ್ಲ ನೆಕ್ಸ್ಟ್ ನಿಮ್ಮದು ಫ್ಯೂಚರಲ್ಲಿ ಯಾವುದೆಲ್ಲ ಪ್ರೋಗ್ರಾಮ್ ಆಗಿರ್ಬೋದು, ಯಾವುದೆಲ್ಲ ಸಿನಿಮಾಸ್ ಎಲ್ಲ ಬರ್ತಾಯಿದೆ, ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಕೇಳಿದ್ರಲ್ಲ ವೀಕ್ಷಕರು, ಇಷ್ಟು ಹೊತ್ತು ತಂದೆ ಮಾತಿನ ಮುಖೇನ ನಮ್ಮನ್ನೆಲ್ಲರನ್ನೂ ಕೂಡ ನಗಿಸಿದರ ಜೊತೆಗೆ ಬಿಗ್ ಬಾಸ್ ಜರ್ನಿಯನ್ನು ತುಂಬಾ ಚೆನ್ನಾಗಿ ನಮ್ಮ ಜೊತೆ ಹಂಚ್ಕೊಂಡಿರುವಂಥ ಅಭಿಷೇಕ್ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರು ಇಷ್ಟು ಹೊತ್ತು ಅಭಿಯವರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನೆಕ್ಸ್ಟ್ ವೀಕಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಬರ್ತಾರೆ ಅವ್ರ ಜೊತೆನೂ ಮಾತಾಡೋಣ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟ ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.